ಕಾಲುವೆಗೆ ಬಿದ್ದು ಮತ್ತೊಬ್ಬ ಬೈಕ್ ಸವಾರ ಸಾವು. ಗಂಗಾವತಿ ಮುನಿರಾಬಾದ್ ರಾಜ್ಯ ಹೆದ್ದಾರಿ 130ರಲ್ಲಿ ಒಂದೇ ವಾರದಲ್ಲಿ 2 ಸಾವು. ವಿಜಯನಗರ ಕಾಲುವೆ ಅವೈಜ್ಞಾನಿಕ ದುರಸ್ತಿ ಕಾಮಗಾರಿಯಿಂದ ನಿತ್ಯವೂ ಕಾಲುವೆಗೆ ಬೀಳುತ್ತಿರುವ ಬೈಕ್ ಸವಾರರು. ಇತ್ತ ನೋಡದ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು. ಉದಯವಾಣಿ ಸಮಾಚಾರ. ಗಂಗಾವತಿ ವಿಜಯನಗರ ಕಾಲುವೆಗೆ ಬಿದ್ದು ಬೈಕ್ ಸವಾರನೊಬ್ಬ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಸಾಣಾಪುರ ವಿರುಪಾಪುರ ಗಡ್ಡಿ ಹತ್ತಿರ ರಾಜ್ಯ ಹೆದ್ದಾರಿ 130ರಲ್ಲಿ ಜರುಗಿದೆ. ತಾಲೂಕಿನ ಸಾಣಾಪುರ ವಿರುಪಾಪುರ ಗಡ್ಡಿ ಮಧ್ಯೆ ಕಳೆದ ವರ್ಷ ಪುರಾತನ ವಿಜಯನಗರ ಕಾಲುವೆ ದುರಸ್ತಿ ಸಂದರ್ಭದಲ್ಲಿ ರಾಜ್ಯ ಹೆದ್ದಾರಿ 130 ಹೊಂದಿಕೊಂಡಂತೆ ನಿರ್ಮಿಸಿರುವ ಕಾಲುವೆಯ ಚಿಕ್ಕ ತಡೆಗೋಡೆ ಕರ್ವಿನಲ್ಲಿ ಪದೇ ಪದೇ ಬೈಕ್ ಹಾಗೂ ಇತರೆ ವಾಹನಗಳ ಅಪಘಾತಗಳು ಸಂಭವಿಸಿ ಹಲವರು ಕಾಲುವೆಯ ನೀರಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಕಳೆದ ವಾರ ಕೊಪ್ಪಳದಿಂದ ಕಿಷ್ಕಿಂಧ ಅಂಜನಾದ್ರಿಗೆ ಬೈಕ್ನಲ್ಲಿ ಗೆಳೆಯನ ಜೊತೆ ಆಗಮಿಸುತ್ತಿದ್ದ ಬೈಕ್ ಸವಾರ ಕಾಲುವೆಗೆ ಬಿದ್ದು ಸಾವನ್ನಪ್ಪಿದ್ದ. ಬುಧವಾರ ಬೆಳಗ್ಗೆ ಬೈಕ್ ಸವಾರನೊಬ್ಬ ಆಯಾತಪ್ಪಿ ಕಾಲುವೆಗೆ ಬಿದ್ದಿದ್ದು ಬೈಕ್ ಕಾಲುವೆ ದಂಡೆಯ ಮೇಲಿದೆ. ಕಾಲುವೆಗೆ ಹಾರಿಸಿ ಮೃತಪಟ್ಟಿದ್ದಾರೆ. ಇದೀಗ ಬುಧವಾರ ಬೆಳಗ್ಗೆ ಬೈಕ್ ಸವಾರ ನೋಡುವ ಗಂಗಾವತಿ ಕಡೆಯಿಂದ ಮುನಿರಾಬಾದ್ ಕಡೆ ಹೋಗುವ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿರುವ ವಿಜಯನಗರ ಕಾಲುವೆಯ ಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾಲುವೆಗೆ ಬೈಕ್ ಸವಾರ ಕಾಲುವೆಗೆ ಬಿದ್ದಿರುವ ಸಂಭವವಿದ್ದು, ರಸ್ತೆಯ ಪಕ್ಕದಲ್ಲಿ ಬೈಕ್ ಅನಾಥವಾಗಿ ಬಿದ್ದಿದೆ. ಇಲ್ಲಿ ಕೆಲವು ಕಾಗದ ಪತ್ರಗಳು ಬಿದ್ದಿದ್ದು ಬೈಕ್ ಸವಾರ ಯಾರು ಎಂದು ಗುರುತು ಪತ್ತೆಯಾಗಿಲ್ಲ. ಸ್ಥಳಕ್ಕೆ ಇದುವರೆಗೂ ಪೊಲೀಸ್ ಇಲಾಖೆ ಸೇರಿದಂತೆ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಭೇಟಿ ನೀಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.